ಮನೆಯಲ್ಲೇ ಇದ್ಕೊಂಡು ನಮ್ಮ ಜವಾಬ್ದಾರಿ ಕರ್ತವ್ಯಗಳನ್ನೆಲ್ಲ ಮಕ್ಕಳಿಗೆ ವಹಿಸಿ ನಾವು ಸಾಧ್ಯ ಆದಷ್ಟು ಹೆಚ್ಚಿನ ಸಮಯವನ್ನು ಭಗವತ್ ಚಿಂತನೆ, ಸಹಮಾನವರ ಸೇವೆ ಇತ್ಯಾದಿಗಳಲ್ಲಿ ತೊಡಗಬೇಕು. ಇದು ವಾನಪ್ರಸ್ಥಾಶ್ರಮ. ವಾನಪ್ರಸ್ಥಾಶ್ರಮ ಎಷ್ಟು ವರ್ಷ? 25 ವರ್ಷ. ಆಮೇಲೇನು ಸನ್ಯಾಸ ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣರು ಹೇಳ್ತಾರೆ, ಮಾನಸಿಕವಾಗಿ ತ್ಯಾಗ ಮಾಡುವುದು. ಮನಸ್ಸಿನಿಂದ ನಾವು ಕಾಮ ಕಾಂಚನಾಸಕ್ತಿಯನ್ನು ತ್ಯಾಗ ಮಾಡಿ ಪೂರ್ಣವಾಗಿ ಭಗವಂತನಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವುದು. ಯಾಕಂದ್ರೆ ಹಿಂದೂ ಧರ್ಮದ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನ ಜೀವನದ ಗುರಿ ಏನು? ಮೋಕ್ಷ. ಮೋಕ್ಷ ಸಾಧ್ಯ ಆಗೋದು ನಾವು ಪೂರ್ಣವಾಗಿ ನಮ್ಮನ್ನು ನಾವು ನಿಸ್ವಾರ್ಥಗೊಳಿಸಿಕೊಂಡು ಭಗವಂತನಲ್ಲಿ ನೆಲೆಸಿದಾಗ. ಹೀಗೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ 4 ಸ್ಟೇಜಸ್ ಅನ್ನು ದಾಟಿ ಹೋಗ್ಬೇಕು. ಈಗ ನೀವೆಲ್ಲ ಯೋಚನೆ ಮಾಡಿ, ನೀವು ಯಾವ ಸ್ಟೇಜಲ್ಲಿ ಇದ್ದೀರಾ, ಈಗ ಯಾವ ವಯಸ್ಸಿನ ನಡುವೆ ನೀವಿದ್ದೀರಾ ಅಂತ ಯೋಚನೆ ಮಾಡಿ ಕಂಡುಕೊಳ್ಳಿ. ಗೃಹಸ್ಥ ಆಶ್ರಮ ಇದೆಯಲ್ಲ, ಅದನ್ನು ಜ್ಯೇಷ್ಠಾಶ್ರಮ ಅಂತ ಕರೆದಿದ್ದಾರೆ. ಯಾಕೆ ಅಂದ್ರೆ ಸಮಾಜದಲ್ಲಿ ಇರುವಂತಹ ವಿದ್ಯಾರ್ಥಿಗಳೆಲ್ಲರೂ, ವಾನಪ್ರಸ್ಥಾಶ್ರಮದಲ್ಲಿರುವವರೆಲ್ಲರೂ, ಸನ್ಯಾಸಿಗಳೆಲ್ಲರೂ ಅನ್ನ ಬಟ್ಟೆಗಾಗಿ ಡಿಪೆಂಡ್ ಆಗಿರುವುದು ಗೃಹಸ್ಥಾಶ್ರಮದ ಮೇಲೆ. ಆದ್ದರಿಂದ ಗೃಹಸ್ಥ ಆಶ್ರಮವನ್ನು ಜ್ಯೇಷ್ಠಾಶ್ರಮ ಅಂತ ಕರೆದಿದ್ದಾರೆ. ಗೃಹಸ್ಥ ಆಶ್ರಮದಲ್ಲಿ ಗೃಹಿಣಿ, ಗೃಹಸ್ಥ ಅವನು ಯಾವ ರೀತಿ ಇರುವುದರ ಮೂಲಕ ನಾವು ಜೀವನದಲ್ಲಿ ಶಾಂತಿ, ಸಮಾಧಾನ, ಸಮೃದ್ಧಿ ಇದನ್ನು ಪಡ್ಕೊಳ್ಬಹುದು ಅನ್ನುವುದನ್ನು ಯೋಚನೆ ಮಾಡಿ ಅದಕ್ಕೆ ತಕ್ಕಂತೆ ಇವನು ತನ್ನ ಜೀವನವನ್ನು ರೂಪಿಸ್ಕೊಳ್ಬೇಕು. ಬರ್ತಾ ಬರ್ತಾ ಹೇಗಾಗ್ತಾ ಇದೆ ಅಂದ್ರೆ, ಹಿಂದೆ ಮನುಷ್ಯ 5.5